ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ 59 ಮತ್ತೆ 60ನೇ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇವತ್ತು ಭೇಟಿಯಾಗಿದ್ದು ಪುಣೇರಿ ಪಲ್ಟನ್ನ. ಈ ಸೀಸನ್ನಲ್ಲಿ ಇದಕ್ಕೂ ಮುಂಚೆ ಪುಣೇರಿ ಪಲ್ಟನ್ ವಿರುದ್ಧ ಆಡುವಂಥ ಸಂದರ್ಭದಲ್ಲಿ ಟೈ ಬ್ರೇಕರ್ ಆಗಿತ್ತು. ಅಲ್ಲೂ ಕೂಡ 29-29 ಸ್ಕೋರ್ಗೆ ಈಕ್ವಲೈಸರ್ ಬಂದಿತ್ತು. ಇವತ್ತು ಕೂಡ ಅದೇ ರಿಪೀಟ್ ಆಯಿತು, 29-29. ಆದರೆ ಅದಾದಮೇಲೆ ಬಂದಂಥ 5 ರೈಡ್ಗಳಲ್ಲಿ ನಮ್ಮ ಡಿಫೆಂಡರ್ ಸತ್ಯಪ್ಪ ಮಟ್ಟಿ ಪಾಯಿಂಟನ್ನು ತರೋಕ್ಕಾಗಲಿಲ್ಲ. ಬಾಕ್ಲೈನ್ ಕ್ರಾಸ್ ಮಾಡೋಕ್ಕೂ ಆಗಲಿಲ್ಲ, ಟಚ್ ಪಾಯಿಂಟ್ ತರೋಕ್ಕೂ ಆಗಲಿಲ್ಲ, ಟ್ಯಾಕಲ್ ಆಗಿಬಿಟ್ರು. ಸೊ ಆಲ್ಮೋಸ್ಟ್ ಅಲ್ಲಿ 1 ಪಾಯಿಂಟ್ ಲೀಡನ್ನು ತಗೊಂಡ್ಬಿಟ್ರು ಪುಣೇರಿ ಪಲ್ಟನ್. ಅದಾದಮೇಲೆ ಈ ಕಡೆ ಅಭಿನೇಶ್ ನಟರಾಜನ್ ಅವ್ರ ಕಡೆಯಿಂದ ಬಂದಂಥ ಡಿಫೆಂಡರ್ ನಮ್ಮ ಅಂಕಣದಲ್ಲಿ ಬಂದು ಅವರು ಬಾಕ್ಲೈನನ್ನು ಕ್ರಾಸ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಆಗುತ್ತೆ. ಅಲ್ಲಿಂದ ಮುಂದೆ ಬಹುತೇಕ ಮ್ಯಾಚ್ ಅವ್ರದ್ದೇ. ಆ 2 ಪಾಯಿಂಟಲ್ಲೇ ಮ್ಯಾಚನ್ನು ಗೆದ್ದಿರೋದು. ಚೆನ್ನಾಗಿ ಆಡಿದ್ರು. ಒಂದು ಬೆಸ್ಟ್ ಟೀಮ್ ಪುಣೇರಿ ಪಲ್ಟನ್ ಈಗ ಟೇಬಲ್ ಟಾಪರ್ ಇದ್ದಾರೆ. ಆ ಟೀಮ್ ವಿರುದ್ಧ ಈಕ್ವಲೈಸರ್ ಬರೋ ಹಂತಕ್ಕೆ ಮ್ಯಾಚ್ ಆಡ್ತೀವಿ ಅಂದರೆ ನಮ್ಮದು ಕೂಡ ಬೆಸ್ಟ್ ಟೀಮ್ ಇದೆ. ಈಕ್ವಲ್ ಆಗಿ ಶೇರ್ ಮಾಡಿಕೊಂಡು ರೈಡಿಂಗ್ ಯೂನಿಟ್ನು ಕೂಡ 6 ಪಾಯಿಂಟ್ ಆಶೀಶ್ ಮಲ್ಲಿಕ್ ತಗೊಳ್ತಾರೆ, 6 ಪಾಯಿಂಟ್ ಅಲಿರಜಾ ತಗೊಳ್ತಾರೆ. ಈವನ್ ಆಕಾಶ್ ಹಿಂದೆ ಕೂಡ ಚೆನ್ನಾಗಿ ಆಡಿದ್ರು. ಜೊತೆಗೆ ಗಣೇಶ್ ಕೂಡ ಬಂದು ಒಂದು ಸ್ವಲ್ಪ ಅವ್ರ ಕಡೆಯಿಂದ ಬೇಸರ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ಬಂದ ತಕ್ಷಣ ಪಾಯಿಂಟ್ ತರಬೇಕು ಅಂದರೆ ಕಷ್ಟ ಇರುತ್ತೆ. ಚೆನ್ನಾಗಿ ಆಗ್ತಾ ಇದೆ ಟೀಮ್. ಸೊ ಡಿಫೆನ್ಸ್ ಕೂಡ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿ ಎಚ್ಚೆತ್ಕೊಂಡು ಚೆನ್ನಾಗಿ ಆಡಿದ್ದಾರೆ. ಹಾಗಾಗಿ ಪರವಾಗಿಲ್ಲ. ಆಟದಲ್ಲಿ ಸೋಲು ಗೆಲುವು ಇದ್ದಿದೆ. ನೆಕ್ಸ್ಟ್ ಮ್ಯಾಚಲ್ಲಿ ಎಕ್ಸ್ಪೆಕ್ಟ್ ಮಾಡೋಣ ಗೆಲುವನ್ನು. ಅದ್ರ ಜೊತೆಗೆ 2ನೇ ಮ್ಯಾಚ್ ಕೂಡ ನಡೀತು. 2ನೇ ಮ್ಯಾಚಲ್ಲಿ ಯು ಮುಂಬಾ ಆಡಿದ್ದು ಈ ಕಡೆ ಗುಜರಾತ್ ಜೈಂಟ್ಸ್ ವಿರುದ್ಧ. ಒಂದು ರೀತಿ ಡಾಮಿನೇಟೆಡ್ ಅಂತ ಹೇಳಬೇಕು. ಒನ್ ಸೈಡೆಡ್ ಮ್ಯಾಚ್ ನೋಡಿದ್ವಿ. 15 ಪಾಯಿಂಟಲ್ಲಿ ಗೆದ್ದಿರೋದು ಯು ಮುಂಬಾ. ಸುನಿಲ್ ಮತ್ತು ಪರ್ವೇಶ್ ಬೈನ್ಸ್ವಾಲ್ ಕವರ್ಗಳಲ್ಲಿ ಸೂಪರಾಗಿ ಆಡ್ತಾ ಇರೋದು ಯು ಮುಂಬಾಗೆ ಒಳ್ಳೆ ಒಂದು ಚಾನ್ಸ್ ತಂದುಕೊಟ್ಟಿರೋದು. ಈ ಕಡೆ ಸಂದೀಪ್ ಅನ್ನೋಂಥ ರೈಡರ್ ಕೂಡ ಬ್ಯಾಕ್ ಟು ಬ್ಯಾಕ್ ಸೂಪರ್ 10ಗಳನ್ನು ಗಳಿಸ್ಕೊಂಡು ಮಿಂಚ್ತಾ ಇದ್ದಾರೆ. ಅಜಿತ್ ಚೌಹಾಣ್ ವಾಪಸ್ ಬಂದಿರೋದು ಅವ್ರಿಗೊಂದು ರೀತಿ ಆನೆ ಬಲ ತಂದುಕೊಟ್ಟಿದೆ. ಹಾಗಾಗಿ ಈ ಮ್ಯಾಚನ್ನು ಗೆದ್ದಿದ್ದಾರೆ. ಸೊ ಇನ್ನಷ್ಟು ಮ್ಯಾಚ್ಗಳನ್ನು ನೋಡೋಕ್ಕೆ ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡಕ್ಕೆ ಬನ್ನಿ. ಪ್ರತಿದಿನ 7:00 ರಿಪ್ಲೇ ಅಥವಾ ಹೈಲೈಟ್ಸನ್ನು ನೋಡಬೇಕಂದ್ರೆ ಜಿಯೋ ಹಾಟ್‌ಸ್ಟಾರ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ.